ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 2 ನಿಮಿಷದಲ್ಲಿ ಮ್ಯಾಗಿ ಆಗುತ್ತೆ. ಹಾಗೆ 2 ನಿಮಿಷದಲ್ಲಿ ನಾವು ಈ ಸ್ವೀಟ್ನ ಕೂಡ ಮಾಡ್ಕೊಳ್ಬೋದು. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನು ಒಂದು ಮಿಕ್ಸರ್ ಜಾರಿಗೆ 7ರಿಂದ 8 ಬಾದಾಮಿಗಳನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದೇ ಒಂದು ಮಿಕ್ಸರ್ ಜಾರಿಗೆ ಒಂದು 8ರಿಂದ 9 ಆಗುವಷ್ಟು ಪಿಸ್ತಾ ಇಲ್ಲ ಅಂತಂದರೆ ಗೋಡಂಬಿ ಕೂಡ ಸೇರಿಸ್ಕೊಳ್ಬೋದು. ಇವಾಗ ನೋಡಿ 1 ಕಪ್ ಆಗುವಷ್ಟು ಹುರಿಗಡಲೆ ಅಥವಾ ಪುಟಾಣಿನ ಸೇರಿಸ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗೆ ಗ್ಯಾಸ್ ಅವಶ್ಯಕತೆ ಕೂಡ ಇರೋದಿಲ್ಲ, ಪಾಕದ ಅವಶ್ಯಕತೆ ಕೂಡ ಇರೋದಿಲ್ಲ. ಹಾಗೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲದ ಬದಲಿಗೆ ನೀವು ಸಕ್ಕರೆ ಕೂಡ ಹಾಕ್ಕೊಳ್ಬೋದು. ಹಾಗೆ ಇಲ್ಲಿ ಬೆಲ್ಲ ಪಾವು ಕಪ್ಪು ಅಥವಾ 1/4 ಕಪ್ ಆದರೆ ಸಾಕಾಗುತ್ತೆ. ಯಾಕಂದರೆ ಪುಟಾಣಿ ಅಥವಾ ಹುರಿಗಡಲೆ ಜಾಸ್ತಿ ತೊಗೊಳ್ಳೋದಿಲ್ಲ. ಇವಾಗ ಇದನ್ನು ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ, ಒಂದ್ಸರಿ ಈ ರೀತಿ ನೈಸಾಗಿ ರುಬ್ಕೊಳ್ಳಿ. ಇವಾಗ ನೋಡಿ, ಒಂದು ಸ್ವಲ್ಪ ಕೂಡ ಡ್ರೈ ಫ್ರೂಟ್ಸಿನ ಅಂಶ ಕೂಡ ನಮಗೆ ಗೊತ್ತಾಗೋದಿಲ್ಲ. ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು. ಸ್ವಲ್ಪ ತರಿಯಾಗಿ ಏನಾದರೂ ಇತ್ತು ಅಂತಂದರೆ ಒಂದ್ಸರಿ ಜರಡಿ ಹಿಡ್ಕೊಳ್ಳಿ ಅಥವಾ ಸಾಣಿಸ್ಕೊಂಡು ತಗೊಳ್ಳಿ. ಇವಾಗ ರೆಡಿ ಮಾಡಿರ್ತಕ್ಕಂಥ ಅಂದರೆ ಪೌಡ್ರ್ ಮಾಡಿರ್ತಕ್ಕಂಥ ಈ ಮಿಶ್ರಣಕ್ಕೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ತುಪ್ಪ ಸೇರೋದಾಯಿತು ಅಂತಂದರೆ 1.5 ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಸೇರಿಸ್ಕೊಳ್ಬೋದು. ತುಪ್ಪನ ಸೇರಿಸ್ಕೊಂಡಾದಮೇಲೆ ಮತ್ತೆ ಇದನ್ನು ನಾವು ರುಬ್ಕೊಂಡು ಬರಬೇಕು. ನೋಡಿ, ಬಣ್ಣ ಕೂಡ ಬದಲಾಗುತ್ತೆ. ಹಾಗೆ ಇಲ್ಲಿ ಹಾಲಿನ ಅವಶ್ಯಕತೆ ಕೂಡ ಇರೋದಿಲ್ಲ, ನೀರಿನ ಅವಶ್ಯಕತೆ ಕೂಡ ಇರೋದಿಲ್ಲ. 1.5 ಸ್ಪೂನ್ ತುಪ್ಪ ಇದ್ದರೆ ಸಾಕು ಈ ಒಂದು ಸ್ವೀಟಿಗೆ. ಒಂದ್ಸರಿ ಈ ರೀತಿ ಕಲಿಸ್ಕೊಳ್ಳಿ. ಕಲಸಿದ ನಂತರ ಈ ಒಂದು ಮಿಶ್ರಣನ ಒಂದು ಪಾತ್ರೆಗೆ ತೆಕ್ಕೊಳ್ಳೋಣ. ನಾನು ರುಬ್ಬುವಾಗ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೆ. ಒಂದು ಸ್ವಲ್ಪ ಡ್ರೈ ಅನ್ನಿಸ್ತಿದೆ, ಹಾಗಾಗಿ ಇನ್ನೂ ಅರ್ಧ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಬೇಕು. ಒಟ್ಟಲ್ಲಿ 1 ಕಪ್ ಹುರಿಗಡಲೆ ಅಥವಾ 1 ಕಪ್ ಪುಟಾಣಿಗೆ 1.5 ಸ್ಪೂನ್ ಆಗುವಷ್ಟು ತುಪ್ಪ ಇದ್ದರೆ ಸಾಕಾಗುತ್ತೆ. ಇವಾಗ ಒಂದ್ಸರಿ ಕೈಯಾಡಿಸ್ಕೊಂಡು ನೋಡ್ಕೊಳ್ಳಿ. ತುಪ್ಪ ಏನಾದರೂ ಬೇಕಿತ್ತು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಹಾಗೆ ಕೂಡ ನಾವು ಇದು ಒಂದು ಸ್ವೀಟ್ನ ಮಾಡ್ಕೊಳ್ಬೋದು. ನೀವು ರುಬ್ಬುವಾಗಲೂ ಕೂಡ ಅಂದರೆ ಪೌಡ್ರ್ ಮಾಡ್ಕೊಳ್ಳುವಾಗಲೂ ಕೂಡ 1.5 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಬೋದು. ಆದರೆ ಈ ರೀತಿ ಅರ್ಧ ಸ್ಪೂನ್ ತುಪ್ಪನ ನಾವು ನಂತರ ಸೇರಿಸೋದ್ರಿಂದ ನಮಗೆ ಕ್ವಾಂಟಿಟಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಈ ರೀತಿ ತುಪ್ಪನ ಸೇರಿಸ್ಕೊಂಡು ನೀಟಾಗಿ ಕಲಿಸ್ತಾ ಬನ್ನಿ. ಕಲಿಸ್ತಾ ಈ ಒಂದು ಮಿಶ್ರಣ ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಈ ರೀತಿ ಗಟ್ಟಿ ಆಗ್ತಾ ಬರುತ್ತೆ. ಈ ಒಂದು ರೆಸಿಪಿನ ಮಕ್ಕಳು ಕೂಡ ಮಾಡ್ಕೊಳ್ಬೋದು. ಅಷ್ಟು ಈಸಿಯಾಗಿ ಅಥವಾ ಸರಳವಾಗಿ ಮಾಡ್ತಕ್ಕಂಥ ಒಂದು ಸ್ವೀಟು. ಮನೆಗೇನಾದರೂ ಗೆಸ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದಾಗ ಸ್ವೀಟ್ ಏನಾದರೂ ಮಾಡಬೇಕು ಅನಿಸಿದರೆ ಈ ಒಂದು ಸ್ವೀಟ್ನ ಟ್ರೈ ಮಾಡಿ, ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಇವಾಗ ನೋಡಿ, ಹಿಟ್ಟನ್ನು ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ. ಇಲ್ಲಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಸೈಜಲ್ಲಿ ಉಂಡೆಗಳನ್ನ ಕಟ್ಕೊಳ್ತಿದ್ದೀನಿ. ಇದನ್ನು ಇದೇ ರೀತಿ ಉಂಡೆಗಳಾಗಿ ಕಟ್ಕೊಳ್ಬೇಕು ಅಂತ ಏನಿಲ್ಲ. ಬೇಕು ಅಂದರೆ ಒಂದು ತಟ್ಟೆಗೆ ಅಥವಾ ಒಂದು ಬಾಕ್ಸಿಗೆ ಕೂಡ ಹಾಕ್ಕೊಂಡು ಒಂದು ಶೇಪ್ನ ಕೊಟ್ಕೊಳ್ಬೋದು. ನಾನಿಲ್ಲಿ ಈ ರೀತಿಯಲ್ಲಿ ಕಟ್ಕೊಳ್ತಿದ್ದೀನಿ. ನೋಡಿ, ತುಪ್ಪ ಹಾಕಿರೋದ್ರಿಂದ ಶೈನಿಂಗ್ ಕೂಡ ಯಾವ ರೀತಿ ಬರ್ತಾ ಇದೆ ಅಂತ. ಈ ಹಿಂದೆ ಕೂಡ ಇದೇ ರೆಸಿಪಿನ ಹಾಲನ್ನ ಬಳಸ್ಕೊಂಡು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡಿ, 2 ಕೈಯಿಂದ ಈ ರೀತಿ ಶೇಪ್ ಕೊಟ್ಕೊಳ್ತಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಸ್ಟೋರೇಬಲ್ ಮಾಡ್ತಕ್ಕಂಥ ಒಂದು ರೆಸಿಪಿ ಅಂದರೆ ಸ್ವೀಟು. ಈ ಸ್ವೀಟ್ನ ನೀವು 1 ವಾರದವರೆಗೂ ಆರಾಮಾಗಿ ಹೊರಗಡೆನೇ ಇಟ್ಕೊಳ್ಬೋದು. ಫ್ರಿಜ್ಜಲ್ಲಿಡೋ ಅವಶ್ಯಕತೆ ಕೂಡ ಇರೋದಿಲ್ಲ. 1 ವೀಕು ಈ ಒಂದು ಸ್ವೀಟ್ನ ಸ್ಟೋರ್ ಮಾಡಿಕೊಂಡು ಬಳಸ್ಕೊಳ್ಬೋದು. ನೋಡಿ, ಎಷ್ಟು ಶೈನಿಂಗ್ ಆಗಿರ್ತಕ್ಕಂಥ ಉಂಡೆಗಳು ರೆಡಿಯಾಗಿದೆ ಅಂತ. ನೋಡಿ, ಈ ರೀತಿ ಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ಒಂದು ಬಾಕ್ಸಿಗೆ ಹಾಕಿ ಒಂದು ಸ್ಕ್ವೇರ್ ರೀತಿಯಲ್ಲಿ ಕೂಡ ಶೇಪ್ನ ಕಟ್ಕೊಳ್ಬೋದು. ನಾನಿಲ್ಲಿ ಉಂಡೆಗಳ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದನ್ನು ಅಂದರೆ ಮಾಡಿರ್ತಕ್ಕಂಥ ಹಿಟ್ಟಲ್ಲಿ ಒಂದು 4 ಉಂಡೆಗಳಾಗೋ ರೀತಿಯಲ್ಲಿ ಮಾಡಿಟ್ಕೊಂಡಿದ್ದೀನಿ. ಈ ಒಂದು ಸ್ವೀಟ್ನ ನಾವು ಫೈರ್ಲೆಸ್ ಸ್ವೀಟ್ ಅಂತಲೂ ಕೂಡ ಕರಿಬೋದು. ಯಾಕಂದರೆ ಇಲ್ಲಿ ಒಂದು ಸ್ವಲ್ಪ ಕೂಡ ಬೆಂಕಿ ಆಗಲಿ, ಗ್ಯಾಸ್ ಆಗಲಿ, ಪಾಕ ಆಗಲಿ, ಸಕ್ಕರೆ ಆಗಲಿ, ಮಿಲ್ಕ್ ಆಗಲಿ ಯಾವುದನ್ನು ನಾವು ಇಲ್ಲಿ ಬಳಸಿರೋದಿಲ್ಲ. ತುಂಬಾ ಸಿಂಪಲ್ಲಾಗಿ ಬೆಲ್ಲದಿಂದ ಮಾಡಿರ್ತಕ್ಕಂಥ ಒಂದು ಸ್ವೀಟು. ಹಬ್ಬ ಹರಿದಿನದಲ್ಲಿ ನಾವು ಮಾಡೇ ಇರ್ತೀವಿ, ಆದರೆ ಕೆಲವೊಂದು ಸರಿ ಪಾಕ ತೊಗೊಂಡು ಮಾಡಿರ್ತೀವಿ. ಈ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ಈ ಹಿಂದೆ ಕೂಡ ನನ್ನ ಚಾನಲಲ್ಲಿ ಹಲವಾರು ರೀತಿಯ ಸ್ವೀಟ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.